ತೇಜಸ್ವಿನಿ ಮೇಡಮ್, OBC ಬಗ್ಗೆ ಕಾಂಗ್ರೆಸ್ಸಿಗೆ ಬಿಫೋರ್ ಅವ್ರು ಪೂರ್ತಿ ಹಿಸ್ಟ್ರಿನೇ ಹೇಳ್ತಾ ಇದ್ರು. ಏನಾಯಿತು ಇಂದಿರಾ ಗಾಂಧಿ ಅವರಿಂದ, ರಾಜೀವ್ ಗಾಂಧಿ ಅವರಿಂದ OBC ವಿಚಾರದಲ್ಲಿ ನಿಮ್ಮ ಸ್ಟ್ಯಾಂಡ್ ಏನಿತ್ತು ಅಂತೇಳಿ. ಈಗ ತುಂಬ OBC ಬಗ್ಗೆ ಜಾಸ್ತಿ ಪ್ರೀತಿ ಅನ್ಸುತ್ತೆ ಕಾಂಗ್ರೆಸ್ಸಿಗೆ. ನನಗೆ ಸರ್ಪ್ರೈಸ್ ಆಗ್ತಾ ಇರೋದು ಕಾಂಗ್ರೆಸ್ ಪಾರ್ಟಿ SC/ST ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಅಲ್ಪಸಂಖ್ಯಾತರ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಹಿಂದುಳಿದ ವರ್ಗದ ಪಾರ್ಟಿ. ಸಿದ್ದರಾಮಯ್ಯನವ್ರನ್ನ ಬೇಕೋ ಬೇಡವೋ ಕರೆಯೋದೇ ಅಹಿಂದ ನಾಯಕರು ಅಂತೇಳಿ. ಟೀಕೆ ಮಾಡೋಕ್ಕೂ ಅಹಿಂದ ಅಂತ ಹೇಳ್ತಾರೆ, ಹೊಗಳೋದಕ್ಕೂ ಅಹಿಂದ ಅಂತ ಹೇಳ್ತಾರೆ. ಅವರ ಪ್ರೀತಿ, ಕಾಳಜಿ, ಬದ್ಧತೆ ಹಿಂದುಳಿದ ವರ್ಗದವರ ಬಗ್ಗೆ, ಬಡವರ ಬಗ್ಗೆ. ಹಿಂದುಳಿದಿರೋದಂದ್ರೆ ಬಡವರು ಅಂತೇಳಿ ಅರ್ಥ. ಇವತ್ತಿಂದೇನಲ್ಲ, ಅವರು ಹೋರಾಟದ ದಿನಗಳಿಂದಲೂ ಕೂಡ ಬಂದಿರತಕ್ಕಂಥದ್ದು. ಇನ್ನೊಂದು BJPಯ ಶಕ್ತಿ ವರ್ಧನೆಗೆ ಬಳಸ್ಕೊಂಡಂಥ ಇಶ್ಯೂ ಯಾವುದಾದ್ರು ಮರ್ತೋಗ್ಬಿಟ್ಟಿರ್ತೀವಿ. ಇತಿಹಾಸದ ಪುಟಗಳಿಗೆ ಹೋದರೆ ಮಂಡಲ್ ಆಯೋಗದ ವರದಿ, ಮಂಡಲ್ ಕಮಿಷನ್ ಬಂದಾಗ ಇಡೀ ದೇಶದಾದ್ಯಂತ ಆ ಮಂಡಲ್ ಕಮಿಷನ್ ಅಂದರೆ ಎಲ್ಲ ಯಾದವಾಸು, ಆ ಭಾಗದಲ್ಲಿ UP, ಬಿಹಾರ್ ಎಲ್ಲ ಕಡೆ ಕೂಡ UPA ಫೋಲ್ಡಲ್ಲಿ ಇದ್ದಂಥವ್ರು, ಕೊಯಲೇಷನಲ್ಲಿ ಇದ್ದಂಥವ್ರು ಯಾರು? ಮಂಡಲ್ಗೆ ವಿರೋಧವಾಗಿ ತಂದದ್ದು ಯಾವುದು? ಕಮಂಡಲ್ ಮೂಮೆಂಟ್. ರಾಮಯಾತ್ರೆ ಅಥವಾ ರಥಯಾತ್ರೆ ಬಂದದ್ದು ಮಂಡಲ್ ಆಯೋಗದ ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಅವರ ಜಾಗೃತಿಯನ್ನು ಬೇರೆ ಕಡೆ ತಿರುಗಿಸ್ಬೇಕು ಅಂಥೇಳಿ ಆ ಒಂದು ಇಶ್ಯೂವನ್ನು ತಗೊಂಡು, ಭಾವನಾತ್ಮಕ ವಿಚಾರಗಳನ್ನು ತಗೊಂಡು ಶುರುವಾಗಿದ್ದೇ ಕೂಡ ರಿಸರ್ವೇಷನ್ ವಿರುದ್ಧವಾಗಿ. BJPಯ ಗ್ರೋತ್ಗೆ ಹಿಂದುಳಿದ ವರ್ಗದ ಒಂದು ಇದನ್ನು ವಿರೋಧ ಮಾಡಿದ ಕಾರಣ. ನಾನು ನೋಡಿ, ಚಿನ್ನಪ್ಪ ವರದಿ ಬಂದಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಇವತ್ತಿಗೂ ಕೂಡ ಎಲ್ಲರಿಗೂ ಕೂಡ ಸಂವಿಧಾನಾತ್ಮಕವಾಗಿ ಯಾರ್ಯಾರಿಗೆ ಏನೇನು ಸಿಗಬೇಕು, ನಮ್ಮ ಗೋಸುಂಬೆ ವರ್ತನೆ ಏನು ಅವಶ್ಯಕತೆ ಇಲ್ಲ, ಸಿಗಬೇಕು. ಒಕ್ಕಲಿಗರೌದು, ನಿಮಗಿಂತ ಅವರು ಹಿಂದೆ ಇದ್ದಾರಪ್ಪ, ನಿಮಗಿಂತ ಜಾಸ್ತಿ ಹಸ್ತಿದ್ದಾರೆ, ಅದು ನಿಮಗೂ ಕೊಡ್ತೀವಿ, ನಿಮ್ಮಲ್ಲಿರೋ ಬಡವರಿಗೂ ಕೊಡ್ತೀವಿ. ಆದರೆ ಮೊದಲು ಮಲ್ಕೊಂಡು ಬಿದ್ದೋಗಿರ್ತಕ್ಕಂಥವ್ನ ಮೇಲೆ ಎತ್ತಬೇಕು, ಆನಂತರ ಅಲ್ವಾ. ಈಗ ರಿಸರ್ವೇಷನ್ ಹೋಗಬೇಕು ಅನ್ನೋದು ಯಾವಾಗ ಮೋದಿಜಿ ಹೇಳ್ತಾರೆ, ರಿಸರ್ವೇಷನ್ ಕೊಟ್ಟರೆ SC/STಗಳಿಗೆ ಕೊಟ್ಟರೆ ಕ್ವಾಲಿಟಿ ಕಮ್ಮಿ ಆಗಿಬಿಡುತ್ತೆ, ಆ ರೀತಿ ಎಲ್ಲ ನಿಮಗೆಲ್ಲ ಬೈಟ್ಗಳು ಯೂಟ್ಯೂಬಲ್ಲಿ ಸಿಗುತ್ತೆ. ನಾನು ಅದನ್ನು ವೈಭವೀಕರಿಸಕ್ಕೆ ಹೋಗಲ್ಲ. ರಿಸರ್ವೇಷನ್ ವಿರುದ್ಧ ಮಾಡ್ತಕ್ಕಂಥ ಮನಸ್ಥಿತಿಯನ್ನು RSSನ ಅತ್ಯಂತ ಹಿರಿಯರು, ಸರಸಂಘ ಚಾಲಕರು ಹಿಂದೆ ಹೇಳಿದ್ರು. ಇಂಟರ್ವ್ಯೂನ್ ಆಗ್ತದೆ. ಈ ಕೆಳಗಿರುವಂತವ್ರ ಮೇಲೆ ಎಲ್ಲಿಯವರೆಗೂ ಅಂತ ನನಗೆ ಒಂದು ಸಾಮಾನ್ಯವಾಗಿ ಎಲ್ಲಿಯವರೆಗೂ ಅಂತ ಹೇಳಿದ್ರೆ, ದೇಶದ ಸಂಪತ್ತು ಕೆಲವೇ, ನಾವು ಕಾಂಗ್ರೆಸ್ ಪಾರ್ಟಿಯವರು ದೇಶದ ಸಂಪತ್ತನ್ನ ಸರ್ಕಾರೀಕರಣಗೊಳಿಸಿದ್ವಿ, ಸಾರ್ವತ್ರೀಕರಣಗೊಳಿಸಿದ್ವಿ. ಇವತ್ತು ಪ್ರೈವೇಟೈಸೇಷನ್ ಮಾಡೋದು, ಯು ಆರ್ ಗೋಯಿಂಗ್ ಬ್ಯಾಕ್. ರಿಚ್ ಪೀಪಲ್ ರಿಚ್ ಆಗ್ತಿದ್ದಾರೆ, 4-5 ಜನ. ಅಂದ್ರೆ ರಾಜರಿಗಿಂತ ನಿರಂಕುಶ ಪ್ರಭುತ್ವ ಬರುತ್ತೆ. ಬಡವರಿಗೆ ಸಿಗಬೇಕಾದ ಸಂಪತ್ತು ವ್ಯಕ್ತಿಗಳ ಕೈಲಿ ಶೇಖರಣೆ ಆಗಬಾರ್ದು. ವ್ಯಕ್ತಿಗಳ ಕೈಲಿ ಶೇಖರಣೆ ಆಯ್ತು ಅಂದ್ರೆ ಬೆಲೆ ಏರಿಕೆ ಅವರೇ ನಿಯಂತ್ರಿಸ್ತಾರೆ ದೇಶವನ್ನ. ಅದು ಪ್ರಜಾಪ್ರಭುತ್ವ ಅನ್ನಿಸ್ಕೊಳ್ಳೋದಿಲ್ಲ. ಕುಟುಂಬವನ್ನ ಮ್ಯಾರೇಜ್ ಮಾಡ್ಕೊಳ್ಬೇಕಾಗಿರುವಂತದ್ದು ಆಯಾ ಸಮುದಾಯಗಳಿರುತ್ತೆ, ಆ ಕುಟುಂಬದವರಿಗೆ ಇರುತ್ತೆ. ನನ್ನ ಮನೆಯಲ್ಲಿ ನನ್ನ ಕೆಪಾಸಿಟಿ ಏನಿದೆ ತಕ್ಕಂಗೆ ನಾನು ಜೀವನ ನಡೆಸೋದನ್ನ ನಾನು ಕಲ್ತಾಗ ನಾನು ಮೇಲೆ ಎಳಿತೀನೋ ಇಲ್ಲ ಅನ್ನೋದು ಗೊತ್ತಾಗಬೇಕು. ಇಲ್ಲ ದೇವ್ರು ಕೊಟ್ಟಿದ್ದಾನೆ ಬಿಡು, ನಾನೇನೋ ಮಾಡ್ಕೊಂಡು ಅನ್ನೋದು ಹೋದ್ರೆ, ನಾನೇನೋ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಸರ್ಕಾರ ಕೊಡುತ್ತೆ, ನಾನು ಮಾಡ್ಕೊಂಡು ಜೀವನ ಮಟ್ಟ ಪ್ರಾಥಮಿಕ ಶಿಕ್ಷಣ ಕಡ್ಡಾಯ ಆಗ್ಬೇಕು ಅಂತ ಸಂವಿಧಾನ ಹೇಳ್ಬೇಕಾಗಿ ಬಂತು. ಇಲ್ಲದಿದ್ರೆ ಆ ಮಗು ಕಲ್ಲೊಡಿಯೋದಕ್ಕೆ, ಮರ ಕಟ್ ಮಾಡೋದಕ್ಕೆ, ಕೂಲಿ ಮಾಡಕ್ ಹೋಗ್ತಿತ್ತು. ಬಾಲ ಕಾರ್ಮಿಕ ಪದ್ಧತಿ. ವಿದ್ಯಾಭ್ಯಾಸದಿಂದ, ಜೀವನದ ಎಲ್ಲ ಉದ್ಯೋಗಗಳಿಂದ, ವರ್ಗಗಳನ್ನ ಸಾಮಾಜಿಕ ತಾರತಮ್ಯದಿಂದ ಅವರನ್ನ ದೂರ ಇಡಲಾಗಿತ್ತು. ಆ ಅನಿಷ್ಟಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಂವಿಧಾನದಲ್ಲಿ ಮೀಸಲಾತಿಯ ರಕ್ಷಣೆ ಈಗಲೂ ಪೊಲೀಸರಿಗೆ ಕಲ್ಲು ಹೊಡಿತಾರಲ್ಲ, ಅದೇ ಬೇಜಾರಾಗೋದು. ಯಾರು ಮಾಡ್ತಾ ಇದ್ದಾರೆ ಮೀಸಲಾತಿಯ ವಿರೋಧ? ಸಂವಿಧಾನವನ್ನು ತೆಗಿತೀವಿ, ಮೀಸಲಾತಿಯನ್ನು ತೆಗಿತೀವಿ ಅನ್ನುವ ಮನಸ್ಥಿತಿಗಳು ಅದನ್ನು ಮಾಡ್ತಿರೋದು. ಅದರ ವಿರುದ್ಧ ನಿರಂತರವಾಗಿ ಕಾಂಗ್ರೆಸ್ ಹೋರಾಟ ಮಾಡುತ್ತೆ. ಇನ್ನು ಎಷ್ಟು ಹಿಂದೂ ಮುಸ್ಲಿಂ ಅಂತ ಈ ದೇಶದಲ್ಲಿ ಹೋಗ್ಬೇಕು? ಎಷ್ಟು ವರ್ಷ ಅಂತ ಫಿಕ್ಸ್ ಮಾಡ್ಬಿಡಿ. ಇಷ್ಟು ವರ್ಷ ಇನ್ನು ಹಿಂದೂ ಮುಸ್ಲಿಂ ಅಂತಾನೆ ಹೋಗ್ತೀವಿ ನಾವು, ನಮ್ದು ಅಜೆಂಡಾ ಅದೇ ಹೇಳ್ಬಿಡಿ. ಅಲ್ಲ, ಇಲ್ಲಿ ಹಿಂದೂ ಮುಸ್ಲಿಂ ಹೋಗೋ ಪ್ರಶ್ನೆ ಅಲ್ಲ. ಇಲ್ಲಿ ನಾವು ಕಾಂಗ್ರೆಸ್ನ ಮುಸಲ್ಮಾನರ ಓಲೈಕೆ ರಾಜಕಾರಣ ಪ್ಲಸ್ ಋಣ ಸಂದಾಯದ ರಾಜಕಾರಣ ಯಾವಾಗ ನಡೆಯುತ್ತೋ ನಾವು ಅವಾಗೆಲ್ಲ ಧ್ವನಿ ಎತ್ತಾನೇ ಇರ್ತೀವಿ. ಮೇಡಮ್ ಮುಗಿಸ್ಬಿಡ್ತೀನಿ. ತಪ್ಪಲ್ಲ ಮೇಡಮ್, ನಿಜ ನಮ್ಮ ಪಾರ್ಟಿಯ ವಿಚಾರ. ಮೇಡಮ್ ನಿಜ, ನಮ್ಮ ಪಾರ್ಟಿಯ ವಿಚಾರ ಅಪಪ್ರಚಾರ ಕೇಳಿಸ್ಕೊಳ್ಳಿ. ತುಷ್ಟೀಕರಣವೂ ಇಲ್ಲ, ತುಚ್ಛೀಕರಣವೂ ಇಲ್ಲ. ಓಲೈಕೆ ಋಣ ಸಂದಾಯ ಮತ್ತದೇ ಹೇಳ್ತೀನಿ, ಇವಾಗ್ಲಿಂದ ಅಲ್ಲ, ಸ್ವತಂತ್ರ ಪೂರ್ವದಿಂದ, ಸ್ವತಂತ್ರ ನಂತರ ಸಂಪತ್ತು ಬಗ್ಗೆ ಮಾತಾಡಲ್ಲ ಮೇಡಮ್. ಇಷ್ಟೊತ್ತು ಈ ದೇಶದಲ್ಲಿ ರಿಚ್ ಆಗಿ ಆಗ್ತಾ ಇದಾರೆ, ಪೂರ ಆಗ್ತಾ ಇದಾರೆ. ಸಂಪತ್ತು ಬಗ್ಗೆ ರಾಹುಲ್ ಗಾಂಧಿನ ದೊಡ್ಡದಾಗಿ ಹೇಳ್ತಾ ಇದಾರಲ್ಲ. ಇವತ್ತು ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತರ ಮುಸಲ್ಮಾನರ ಓಲೈಕೆ ರಾಜಕಾರಣದಿಂದ ಶುರುವಾದಂತ ಒಂದು ವಕ್ಫ್ ಕಾಯ್ದೆ, ವಕ್ಫ್ ಬೋರ್ಡ್ ಅಂತ ಇದೆ. ಅದು ಇಡೀ ದೇಶದಲ್ಲೇನೆ
ಮೂರನೇ ಅತಿ ಹೆಚ್ಚು ಆಸ್ತಿ ಹೊಂದಿರುವಂತ ಮಂಡಳಿ, 3 ಲಕ್ಷ ಕೋಟಿ. ಅಂದ್ರೆ ಮುಸ್ಲಿಂ ಧರ್ಮ ಇಡೀ ದೇಶದಲ್ಲಿ ಅತಿ ಶ್ರೀಮಂತ ಧರ್ಮ ಅನ್ನೋದನ್ನು ಒಪ್ಕೊಳ್ತಾರ ಅವ್ರು? ಹಾಗಾದ್ರೆ ಅವರು ಇದೇ ರಾಹುಲ್ ಗಾಂಧಿಗೆ ಅದರ ಪ್ರಣಾಳಿಕೆನಲ್ಲಿ ಹಾಕುವಂತ ಧೈರ್ಯ ತಾಕತ್ತು ಇದೆಯಾ? ಅಸೆಟ್ ರೀಡಿಸ್ಟ್ರಿಬ್ಯೂಷನ್, ವೆಲ್ತ್ ರೀಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಾರಲ್ಲ, ಹೌದು ನಾವು ವಕ್ಫ್ ಬೋರ್ಡ್ ನಲ್ಲಿ ಇರುವಂತ ಒಂದು ಅಸೆಟ್ ನ ರೀಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತೀನಿ, ಹೈಯೆಸ್ಟ್ 3rd ಕ್ಲಾಸ್ ಇರೋದು ಅಂತ ಹೇಳಿ ನೋಡೋಣ. ಇವ್ರಿಗೆ ನಿಜವಾಗ್ಲೂ ಬಡವರ ಮೇಲೆ, ನಿಜವಾಗ್ಲೂ ದಲಿತರ ಮೇಲೆ, ನಿಜವಾಗ್ಲೂ ಅಲ್ಪಸಂಖ್ಯಾತರ ಮೇಲೆ ಏನಾದ್ರು ಕನಿಕರ ಅನ್ನೋದಿದ್ರೆ ಅದು ಮಾತ್ರ ಬರಲ್ಲ. ಯಾಕೆ? ಈ ಮುಸಲ್ಮಾನರ ಓಲೈಕೆ ರಾಜಕಾರಣದ ಬಗ್ಗೆ ನಾವು ಧ್ವನಿ ಎತ್ತಾ ಇರೋದು. ಎರಡನೇ ಪಾಯಿಂಟ್, ಅರ್ಚಕರಿಗೆ 5,000 ಕೊಡೋದಕ್ಕೆ ಸಿದ್ದರಾಮಯ್ಯ ಬರಬೇಕಾಯ್ತು. ನೀವ್ಯಾವ ಹಿಂದೂಗಳ ಪರ? ಕೇಳಿಸ್ಕೊಳ್ಳಿ ಮೇಡಮ್, ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ, ದಯವಿಟ್ಟು ಕೇಳಿಸ್ಕೊಳ್ಳಿ, ಸತ್ಯನಾರಾಯಣ ಮಾತಾಡಿರೋದು. ಎರಡನೇ ಪಾಯಿಂಟ್, ನೀವು ಮಾತಾಡ್ಬೇಕಾದ್ರೆ ಯಾರು ಕ್ರೈಸ್ತರಿಗೆ ನ್ಯಾಯ ಕೊಟ್ಟಿದ್ದೀರಾ, ಜೈನರಿಗೆ ನ್ಯಾಯ ಕೊಟ್ಟಿದ್ದೀರಾ, ಬೌದ್ಧರಿಗೆ ನ್ಯಾಯ ಕೊಟ್ಟಿದ್ದೀರಾ? ನೋಡಿ ಅರುಣ್, ಈಗ ನೋಡಿ ಇದೇ ಸಮಸ್ಯೆ ಕಟ್ ಆಗ್ಬಿಡುತ್ತೆ ಪಾಯಿಂಟ್. ಸಿದ್ದರಾಮಯ್ಯನವರು ಒಂದು ಹಸಿ ಸುಳ್ಳು ಹೇಳಿದ್ರು. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ಈಗ ಒಂದು 10 ರೈಲ್ ಬೋಗಿ ಇದ್ರೆ ಆ ರೈಲ್ ಬೋಗಿ ಕೌಂಟ್ ಮಾಡ್ಬೇಕಾದ್ರೆ ಬೇಕು ಅಂತ ಮಧ್ಯದಲ್ಲಿ 2 ಬೋಗಿ ಕಟ್ ಮಾಡ್ಬಿಟ್ಟು ಹೇಳ್ಬಿಡೋದು. ಹಂಗಿತ್ತು ಅವ್ರು ಹೇಳಿದ ಸುಳ್ಳು. ಏನಂತ ಹೇಳಿದ್ರು? ಬೊಮ್ಮಾಯಿ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಏನಂತ ಹೇಳಿದ್ದಾರೆ, ಇದೇ ರಿಸರ್ವೇಶನ್ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ರು ಒಂದು ಬಂಡಲ್ಲು. ಅದೇ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ಗೆ ಹೋದವ್ರು ಯಾರು ಅಂತ ಹೇಳ್ತಾ ಇಲ್ಲ. ನೀವು ಬಂಡಲ್ ಕೇಳಿಸ್ಕೊಳ್ಳಿ ಮೇಡಮ್, ಸುಪ್ರೀಂ ಕೋರ್ಟ್ ಹೋದವ್ರು ಯಾರು? ನಾವು ಬೊಮ್ಮಾಯಿ ಅವರ ಅಧಿಕಾರಾವಧಿನಲ್ಲಿ ಅಸಂವಿಧಾನಿಕವಾಗಿ 2B ನಲ್ಲಿ ಮುಸಲ್ಮಾನರಿಗೆ ರಿಲಿಜಿಯನ್ ಬೇಸ್ ರಿಸರ್ವೇಶನ್ ಇದನ್ನ ತೆಗೆದುಬಿಟ್ಟು 2% ಲಿಂಗಾಯತರಿಗೆ 2% ಒಕ್ಕಲಿಗರಿಗೆ ಹಂಚಿದಾಗ ಲಿಂಗಾಯತರ ಒಕ್ಕಲಿಗರ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗಿ ಕೇಸ್ ಹಾಕ್ದವ್ರು ಇವರು. ಆ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಬಂದಾಗ ಇನ್ನು ಕೋರ್ಟ್ ಅಲ್ಲಿ ಇವತ್ತಿಗೂ ಪೆಂಡಿಂಗ್ ಇದೆ. ಬೊಮ್ಮಾಯಿ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಹೌದು ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರೋದ್ರಿಂದ ಸ್ಟೇಟಸ್ಗೂ ಹಂಗೆ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿದ್ದು. ಅದನ್ನ ಇವ್ರು ಹೆಂಗ್ ತಿರುಗಿಸ್ಬಿಟ್ರು ಅಂದ್ರೆ, ಇವಾಗ ಸುಳ್ಳು ಹೇಳ್ಬಿಟ್ಟು ಬೊಮ್ಮಾಯಿ ಅವರೇ ಒಪ್ಕೊಂಡ್ಬಿಟ್ರು ಅಂತೆ ಕೋರ್ಟ್ ಅಲ್ಲಿ. ಹಿಂಗೆ ಸುಳ್ಳು ಹೇಳೋದು, ಈ ಸುಳ್ಳು, ಈ ಡ್ರಾಮಾ, ಈ ನಾಟಕ, ಈ ಬಂಡಲ್ ಬಿಡ್ಬೇಕು ಸಿದ್ದರಾಮಯ್ಯನವರು, ಈ ಬಂಡಲ್ ಬಿಡ್ಬೇಕು.